ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ರಾಜಾರಾಮ್ ಮಹಾರಾಜರವರ ಇನ್ನೊಂದು ಅಭಂಗವನ್ನು ನೋಡೋಣ. ಎಲ್ಲ ಅಭಂಗವೂ ಹೆಂಗಿರುತ್ತಪ್ಪ ಅಂದರೆ ಉತ್ಕೃಷ್ಟ ಅಭಂಗ ಅಂದರೆ ಅವರ ಅನುಭವದ ಮಾತಿರುತ್ತೆ. ಎಲ್ಲ ವಿಠಾಬಾಯಿ ಎಲ್ಲ ಸಂತರು ಸತ್ಪುರುಷರ ಮಾತು ಹೆಂಗಿರುತ್ತಪ್ಪ, ಅದು ಅನುಭವದ ಮಾತು. ಅವರ ಅನುಭವ ಹೆಂಗೆ, ಅನುಭವ ಅಂದರೆ ಆ ಭಾವ ಏನಿರುತ್ತೋ, ಏನಾದ್ರು ಅನುಭವಿಸ್ತಿರ್ತಾರೋ ಭಗವಂತನ ಜೊತೆ ಒಂದಾದ ಮೇಲೆ ಅದನ್ನು ಶಬ್ದದ ಮುಖಾಂತರ ವ್ಯಕ್ತಪಡಿಸ್ತಾರೆ. ಸ್ಫುರಣೆಯಾಗಿ ಅದು ಶಬ್ದ ರೂಪ ಆಗಿ ಅದು ಏನಾಗತ್ತಪ್ಪ, ಒಂದು ಅಭಂಗ ರಚನೆ ಆಗತ್ತೆ. ಆ ಅಭಂಗ ರಚನೆಯಿಂದ ಏನಾಗತ್ತಪ್ಪ, ಹಲವಾರು ಜನಕ್ಕೆ ಒಳ್ಳೆಯದಾಗತ್ತೆ. ವಸ್ತುಸ್ಥಿತಿ ಏನಿದೆ ಇಂದಿನದ ಕಲಿಯುಗದಲ್ಲಿ, ಏನು ವಸ್ತುಸ್ಥಿತಿಯಪ್ಪ, ಅದನ್ನು ಅವರು ಅರಿತುಕೊಂಡು ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಇಂಥ ಅಭಂಗಗಳನ್ನು ಬರೀತಾರೆ. ಅದರಿಂದ ಯಾರದನ್ನು ತಿಳ್ಕೊಂಡು ಅದರ ಚಿಂತನ ಮನನ ನಿಧಿಧ್ಯಾಸ ಮಾಡಿ ಮಥನ ಮಾಡಿ ಸಾರ ವಿಚಾರವನ್ನು ತೆಗೆದು ತಮ್ಮ ಜೀವನದಲ್ಲಿ ಅಳವಡಿಸ್ಕೋತಾರೋ ಅವರೇ ಮಹದ್ಭಾಗ್ಯರು. ಈ ನರಜನ್ಮಕ್ಕೆ ಬಂದು ತಮ್ಮ ನರಜನ್ಮ ಎಷ್ಟು ದುರ್ಲಭ ಇದೆ ಅಂತ ತಿಳ್ಕೊಂಡು ಇಂಥ ಒಂದು ಅಭಂಗಗಳನ್ನು ಓದಿ ಬರ್ಕೊಂಡು ಅದನ್ನು ಬರ್ಕೊಂಡಾದ್ಮೇಲೆ ಏನು ಮಾಡ್ಕೋಬೇಕಪ್ಪ, ಆ ಅನುಭವನ ನಾವು ಪಡ್ಕೋಬೇಕು. ರಾಜಾರಾಮ್ ಮಹಾರಾಜರು ಇದನ್ನೆಲ್ಲ ಯಾಕೆ ಹೇಳ್ತಿದ್ದಾರೆ ನಮಗೆ, ಆ ಸ್ವಾಮಿ ಅನುಭವನ ನೀವು ಪಡ್ಕೊಳ್ಳಿ, ನಿಮ್ಮ ಜೀವನವನ್ನು ಉದ್ಧಾರ ಮಾಡ್ಕೊಳ್ಳಿ. ಪರಮೇಶ್ವರ ಈ ದೇಹವನ್ನು ಕೊಟ್ಟಿದ್ದಾನೆ. ದೇಹವನ್ನು ಕೊಟ್ಟಾದ್ಮೇಲೆ ಏನು ಮಾಡಬೇಕಪ್ಪ, ಜಗತ್ತಿನಲ್ಲಿ ಈ ದೇಹ ಬಂದಿರೋದೇ ಆ ಪರಮೇಶ್ವರನಿಂದ. ಏನು ಮಾಡಬೇಕು, ನಾವು ಅದನ್ನು ಅವನಿಗೆ ಸಮರ್ಪಣೆ ಮಾಡಬೇಕು. ಪ್ರಪಂಚದ ಎಲ್ಲ ಕಾರ್ಯಗಳನ್ನು ದಕ್ಷತೆಯಿಂದ 100% ಇನ್ವಾಲ್ವ್ಮೆಂಟಿಂದ ಮಾಡಬೇಕು, ಎಂಟ್ಯಾಂಗಲ್ಮೆಂಟಿಂದ ಅಲ್ಲ. ಏನು ಇನ್ವಾಲ್ವ್ಮೆಂಟು, ಪರಮಾತ್ಮ ನೀನೇ ಕೊಟ್ಟಿದ್ಯಾ ನನಗೆ ಇವೆಲ್ಲ ಕಾರ್ಯವನ್ನು ಮಾಡೋಕ್ಕೆ, ಅದಕ್ಕೆ ಹೋಗುವ ಘಟನೆಗೆ ನಾನು ಯಾವ ಥರವಾದ ಒಂದು ರಿಯಾಕ್ಷನ್ ಮಾಡೋದಿಲ್ಲ. ಎಲ್ಲವೂ ನಿನ್ನಿಚ್ಛೆಯಂತೆ ನಡೀತಾ ಇದೆ. ನ ತುಜೆ ಆಜ್ಞೆವೀನ ನ ಹಲೆ ಪಾಣ, ನಿನ್ನ ಆಜ್ಞೆ ಇಲ್ಲದೆ ಒಂದು ಹುಲ್ಕಡ್ಡಿನೂ ಅಲ್ಲಾಡೋದಿಲ್ಲ. ಅಂದಮೇಲೆ ನನ್ನ ಜೀವನದಲ್ಲಿ ಆಗ್ತಿರೋದೆಲ್ಲ ಯಾರಿಂದ ಆಗ್ತಿದೆ, ನಿನ್ನಿಂದ. ಅವಾಗ ಈ ಕರ್ತಾಭಾವನ ದೇಹಾಭಿಮಾನ ಹೋದಾಗ ನಾವು ಪ್ರಪಂಚದಲ್ಲಿ ಎಷ್ಟು ಈಗ ಸ್ವಾರ್ಥದಿಂದ ಕೆಲಸ ಮಾಡ್ತಿದ್ಯೋ, ಅಥವಾ ಮತ್ಸರದಿಂದ ಕೆಲಸ ಮಾಡ್ತೀವೋ, ಅಸೂಯೆ ಪಟ್ಟು ಮಾಡ್ತೀವೋ, ಅಥವಾ ಅದನ್ನೆಲ್ಲ ತ್ಯಜಿಸಿ ನಾವೇನು ಮಾಡ್ತೀವಿ, ಆನಂದದಿಂದ ಕೆಲಸಗಳನ್ನು ಮಾಡ್ತೀವಿ. ಈ ಕೆಲಸ ನನಗೆ ಪರಮೇಶ್ವರ ಕೊಟ್ಟಿದ್ದಾನೆ, ನನ್ನ ಹಿತಕ್ಕೆ ಕೊಟ್ಟಿದ್ದಾನೆ, ನನ್ನ ಒಳಿತಕ್ಕೆ ಕೊಟ್ಟಿದ್ದಾನೆ ಅಂತಂದ್ಬಿಟ್ಟು ನಾವು ಅವಾಗ ಅದನ್ನು ಭಕ್ತಿಪೂರ್ವಕವಾಗಿ ಮಾಡ್ತೀವಿ. ಭಕ್ತಿ ಕಾಣಿಸುತ್ತಾ ನಮಗೆ? ಬಹಳ ಜನ ಏನು ಪ್ರಶ್ನೆ ಮಾಡ್ತಾರಪ್ಪ, ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆ ಕಣ್ಣಲ್ಲಿ ನೀರು ಬರುತ್ತೆ? ಅದು ಒಂದು ಅಷ್ಟಸಾತ್ವಿಕ ಭಾವದಲ್ಲಿ ಒಂದು ಭಾವ. ಅದು ಏನಪ್ಪ ಅಷ್ಟಸಾತ್ವಿಕ ಭಾವ ಅಂತ ನೀವು ಗೂಗಲ್ನಲ್ಲಿ ಹಾಕಿದ್ರೆ ನಿಮಗೆ ಅದರ ಬಗ್ಗೆ ಮಾಹಿತಿ ಸಿಗತ್ತೆ. ಏನು, ರೋಮಾಂಚನ ಬರೋದು, ರೋಮಛಿದ್ರಗಳಿರುವ ಕೂದಲು ನಿಂತ್ಕೊಳ್ಳೋದು, ಅದು ಹಾರಿಪಿಲೇಟಿಂಗ್ ಅಂತಾರೆ ಇಂಗ್ಲೀಷಲ್ಲಿ. ಅದು ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿಯೋದು. ಅಥವಾ ಏನಾಗತ್ತಪ್ಪ, ಕಂಠ ಸದ್ಗತಿತ ಆಗೋದು, ಬಾಯಿಂದ ಶಬ್ದನೇ ಹೊರಳೋದಿಲ್ಲ. ಅವೆಲ್ಲವೂ ಅಷ್ಟಸಾತ್ವಿಕ ಭಾವ. ಯಾಕೆ? ಈ ಭಕ್ತಿ ನಮಗೆ ಕಾಣಿಸತ್ತಾ? ಶ್ರದ್ಧಾ ಕಾಣಿಸತ್ತಾ? ನಂಬಿಕೆ ಕಾಣಿಸತ್ತಾ? ಏನೂ ಕಾಣಿಸೋದಿಲ್ಲ. ಅದೇನದು ಭಾವ, ಇಮೋಷನ್. ಅದು ಆ ಇಮೋಷನ್ ಎಲ್ಲಿದೆ? ಒಳಗೆ, ಅವ್ಯಕ್ತ ಸ್ವರೂಪದಲ್ಲಿ. ಹಂಗಂದ್ರೆ ವ್ಯಕ್ತ ಹೆಂಗಾಗತ್ತದು? ಹೆಂಗೆ ವ್ಯಕ್ತಪಡಿಸ್ತೀರಾ ನೀವು? ನಿಮಗೆ ಚಿದಂಬರನ ಬಗ್ಗೆ ಲವ್ ಇದೆ, ಚಿದಂಬರನ ಬಗ್ಗೆ ಭಕ್ತಿ ಇದೆ, ಪ್ರೀತಿ ಇದೆ, ಹೆಂಗೆ ತೋರಿಸ್ತೀರಾ? ಅದು ಆ ಕಣ್ಣೀರು ಮುಖಾಂತರ. ಯಾರು ವ್ಯಕ್ತಪಡಿಸ್ತಿದ್ದಾನೆ ಇದನ್ನು? ಈ ದೇಹನ ಬಳಸ್ಕೊಂಡು ಯಾರು ಒಳಗೆ ಕೂತಿದ್ದಾನೋ, ಸರ್ವಸತ್ತಾಧೀಶ ಆದ್ರ ಪರಮೇಶ್ವರ ಚಿದಂಬರ, ಅವನು ಆ ಕಣ್ಣೀರು ಮುಖಾಂತರ ತನ್ನನ್ನು ತಾನು ವ್ಯಕ್ತಪಡಿಸ್ತಾನೆ. ಅಯ್ಯೋ, ಈ ಜೀವಾತ್ಮ ನನ್ನ ಸಲುವಾಗಿ ಒದ್ದಾಡ್ತಿದೆಯಲ್ಲಪ್ಪ, ಅಭಂಗ ಹೇಳೋದಾಗಲಿ, ಸ್ತೋತ್ರ ಹೇಳೋದಾಗಲಿ, ಜಪ ಮಾಡೋದಾಗಲಿ, ಇಷ್ಟೊಂದೆಲ್ಲ ನನ್ನ ಸಲುವಾಗಿ ಮಾಡ್ತಿದ್ದಾನೆ ಅಂದ್ಬಿಟ್ಟದು ಈ ದೇಹದ ಮುಖಾಂತರ, ಕಣ್ಣಿನ ಮುಖಾಂತರ, ಆ ಕರ್ಮೇಂದ್ರಿಯದ ಮುಖಾಂತರ ಆ ಒಳಗಿರೋ ಚೈತನ್ಯ ವ್ಯಕ್ತಪಡಿಸತ್ತೆ. ಅದಕ್ಕೆ ನಾವು ಮಹದ್ಭಾಗ್ಯ ಅನ್ಕೋಬೇಕು. ಯಾರಿಗ್ರಿ ಸಿಗತ್ತೆ ಕಣ್ಣೀರು ಹಾಕೋದು? ಭಗವಂತನ ಸಲುವಾಗಿ. ನಾವು ಹಾಕ್ತೀವಿ ಕಣ್ಣೀರು. ಯಾರ ಸಲುವಾಗಿ? ಪ್ರಪಂಚದ ವ್ಯಕ್ತಿ ಸಲುವಾಗಿ. ಅವ್ರು ನನಗೇನೋ ಕೊಡಲಿಲ್ಲ, ಇವ್ರು ನನಗೇನೋ ಕೊಡಲಿಲ್ಲ, ಅವ್ರು ಹಿಂಗೆ ಅಂದ್ಬಿಟ್ರು, ನಮ್ಮ ಮನೆಯವ್ರು ಹಂಗೆ ಬಿಟ್ಟರು, ನಮ್ಮ ಅತ್ತೆ ಹಿಂಗೆ ಅನ್ನೋದು ಕಣ್ಣೀರು ಹಾಕ್ತೀವಿ. ಇವೆಲ್ಲ ಸ್ವಾರ್ಥದ ಕಣ್ಣೀರು. ಮಗರ್ಮಚ್ಚಿಗೆ ಆಸು ಅಂತಾರೆ. ಇದು ಹೆಂಗಿರುತ್ತೆ? ಸ್ವಲ್ಪ ಹೊತ್ತಿರುತ್ತೆ, ಆಮೇಲೆ ಹೊಟ್ಟೋಗುತ್ತೆ. ಯಾಕೆ? ಸ್ವಾರ್ಥದ ಮೇಲೆ ಅವಲಂಬಿತ ಇದೆ. ಆದರೆ ಭಗವಂತನ ಸಲುವಾಗಿ ಕಣ್ಣೀರು ಬರೋದು, ಅದು ಏನು ಜನ್ಮಾಂತರದ ಪುಣ್ಯ ಯಾರಿಗೆ ಬರ್ತಾ ಇರುತ್ತೋ ಅವ್ರು ಅದನ್ನು ಸ್ಟಾಪ್ ಮಾಡಬೇಡಿ.
ಪರಮಾತ್ಮ ನಿಮಗೆ ಭಾಗ್ಯ ಕೊಟ್ಟಿದ್ದಾನೆ, ಬೇರೆಯವ್ರಿಗೆ ಕೊಟ್ಟಿಲ್ಲ. ಪ್ರಾಪಂಚಿಕ ಜನಕ್ಕೆ ಸ್ವಾರ್ಥದಿಂದ ಆಳ್ತಿರ್ತಾರೆ, ನಿಮಗೆ ಮಹತ್ ಭಾಗ್ಯವನ್ನು ಕೊಟ್ಟಿದ್ದಾನವನು. ಕಣ್ಣೀರು ಬರ್ತಿದೆ, ಕಾರವಾಗಿ ಸುರೀಲಿ, ಹುಚ್ಚಿ ಅನ್ಲಿ, ಏನು ಬೇಕಾದ ಅಂದ್ಕೊಳ್ಳಿ. ಮೀರಾಬಾಯಿಗೆಲ್ಲರೂ ಹುಚ್ಚಿನೇ ಅಂತಿದ್ರು. ಇವತ್ತು ಮೀರಾಬಾಯಿ ಪದ ಹೇಳ್ತಾರೆ ಎಲ್ಲರೂ, ವಿಠಾಬಾಯಿ ಹುಚ್ಚಿ ಅಂತಿದ್ರು. ರಾಜಾರಾಮ್ ಮಹಾರಾಜರಿಗೆ ನಿಂದನೆ ಮಾಡ್ತಿದ್ರು. ಇವತ್ತು ಎಲ್ಲರೂ ಫೋಟೋಗೆ ಹಾರ ಹಾಕ್ತಾರೆ. ಯಾಕಪ್ಪ? ಏನು ಒಂದು ಘಟನೆ ನಮಗೇನು ಅನ್ಸುತ್ತೋ ಇದು ಸರಿ ಇಲ್ಲ, ಅದು ಅವನ ಇಚ್ಛೆಯಿಂದ ಆಗ್ತಿರುತ್ತೆ. ನನ್ನ ಕಣ್ಣಲ್ಲಿ ನೀರು ಬರೋದು, ನಿಮ್ಮ ಕಣ್ಣಲ್ಲಿ ನೀರು ಬರದೇ ಇರೋದು ಅದಕ್ಕೂ ಏನೂ ಸಂಬಂಧವೇ ಇಲ್ಲ. ನಿಮ್ಮ ಭಕ್ತಿ ಯಾವ ಮಟ್ಟದಲ್ಲಿರುತ್ತೋ ಆ ಮಟ್ಟದಲ್ಲಿ ನಿಮಗೆ ಅವನು ಅನುಭವ ಕೊಡ್ತಾನೆ. ಏನು ಹೇಳ್ತಾರೆ ರಾಜಾರಾಮ್ ಮಹಾರಾಜರು ನೋಡೋಣ. भक्त झाला कोणी अंतरा पासोनी सदा ध्यानी मनी चिदंबर एकोत्तरसे कुळ उद्धरती जाण ऐका ते निवडूनी सांगतसे पित्याचे 24 मातेचे 20 16 ते कांतेचे कुळ जाण भगिनीचे 12 कन्येचे ते 11 अत्तेचे ते उद्धरती कुळ 10 मावशीचे 8 एकोत्तरसे 1 उद्धरती देक कुळ जाण ऐसे साक्ष असे निर्णय सिंधूसी भक्ती महिमा जैसे अपारते वंशी झाला कोणी हरिभक्त एक उद्धरती देख कुळ ऐसे दास म्हणे ऐसे विरुळा भक्त राजा चिदंबरी निज सापडले. ಯಾರಿಗೆ ಚಿದಂಬರ, ನಿಜವಾದ ಚಿದಂಬರ ಅಂದರೆ ಏನಪ್ಪ? ನಿರಾಕಾರ ಪರಬ್ರಹ್ಮ ಸ್ವರೂಪ ನನ್ನ ಒಳಗಿದ್ದಾನೆ ಅಂತ ಅಂತರಾಳದಿಂದ ಶೋಧನೆ ಮಾಡಿ ಅವನು ನಿಜವಾದವನ್ನು ಪಡ್ಕೋತಾನ. ಅವನ ಕುಲ 101 ಕುಲ ಉದ್ಧಾರ ಮಾಡ್ತಾನೆ. ಅಂದರೆ ಒಂದು ಮನೆಯಲ್ಲಿ ಒಂದು ಸ್ತ್ರೀ ಆಗಿರಲಿ, ಒಂದು ಪುರುಷರಾಗಿರಲಿ, ಮಕ್ಕಳಾಗಿರಲಿ, ಯಾರಾದರೂ ಆಗಿರಲಿ, ಅವರು ಪರಬ್ರಹ್ಮನ ಅರಿತುಕೊಳ್ತಾರೋ, ಪರಮೇಶ್ವರನ ಅರಿತುಕೊಳ್ತಾರೋ, ಅವ್ರ ಸಾಕ್ಷಾತ್ಕಾರವನ್ನು ಹೊಂದುತ್ತಾರೋ, ಅವರ ಮನೆಯಲ್ಲಿ 101 ಕುಲ ಉದ್ಧಾರ ಆಗತ್ತೆ. ಹೆಂಗೆ ಉದ್ಧಾರ ಆಗತ್ತೆ? ಅದು ವಿಸ್ತಾರ ಮಾಡಿ ಅಭಂಗದಲ್ಲಿ ಯಾರ್ಯಾರು ಉದ್ಧಾರ ಆಗ್ತಾರೆ ಅಂತ ವಿಸ್ತಾರ ಮಾಡಿ ಹೇಳಿದ್ದಾರೆ. ಭಕ್ತ ಯಾರು ಅಂತರಂಗದಿಂದ ಆಗ್ತಾನೋ, ಬಾಹ್ಯವಾಗಲ್ಲ, ತೋರ್ಪಡಿಕೆ ಭಕ್ತ ಅಲ್ಲ. ನಾನೇ ಒಂದು ಟ್ಯಾಗ್ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಹೊರಟು ಬಿಡೋದಿಲ್ಲ, ಒಂದು ಝೋಲ ಹಿಡ್ಕೊಂಡು ನಾನು ಭಕ್ತ ಇದ್ದೀನಿ, ನಾನು ಸಾಧಕ ಇದ್ದೀನಿ ರೀ, ನೋಡ್ರಿ ನಾನು ಹಿಂಗೆ ಮಾಡ್ತೀನಿ ರೀ, ಹಂಗೆ ಮಾಡ್ತೀನಿ ಅಲ್ಲ. ಅವನು ಅಂತರಂಗದಿಂದ ಅವನು ಗುರ್ತು ಹಿಡಿಬೇಕು ಅದನ್ನು. ನೀನು ಭಕ್ತ ಇದೆಯಪ್ಪ, ನನ್ನ ಭಕ್ತ ಅಂತ. ರಾಜಾರಾಮ್ ಮಹಾರಾಜರವ್ರ ಸಲುವಾಗಿ ಬಂದರು, ವಿಠಾಬಾಯಿ ಸಲುವಾಗಿ ಬಂದರು, ಭಕ್ತ ಸುಶೀಲಾಬಾಯಿ, ಇವರು ಹರಿ, ಇವರೆಲ್ಲ ಹೆಂಗಿದ್ರಪ್ಪ ಭಕ್ತರು? ಸ್ವಾಮಿಯವ್ರನ್ನ ಗುರುತು ಹಿಡ್ದು ಹೇಳ್ದೆ ಇವ್ರ ಹತ್ರ ಹೋಗಿ ಅಂತ. ನಮಗೆ ಇಲ್ಲೊಂದು ಟ್ಯಾಗ್ ಹಾಕ್ಕೊಂಡು ಓಡಾಡೋದಲ್ಲ, ಮಿಸ್ ಇಂಡಿಯಾ ಥರ ಒಂದು ಟ್ಯಾಗ್ ಹಾಕ್ಕೊಂಡ್ಬಿಟ್ಟು ಐ ಆಮ್ ಭಕ್ತ ಅಂತ ಓಡಾಡೋದಲ್ಲ. ಏಕಾಂತದಲ್ಲಿರುತ್ತೆ ನಮ್ಮ ಸಾಧನೆ ಮಾಡೋದು. ಭಕ್ತಿ ಗುಪ್ತವಾಗಿರಬೇಕು, ಅದು ಯಾರಿಗೂ ಗೊತ್ತಾಗಬಾರ್ದು. ಹಂಗಂದರೆ ಏನು? ಹಂಗಂದ್ರೆ ನಮ್ಗೆ ಅಳು ಬರುತ್ತೆ. ಅಳು ಬರೋದು ನಿಮ್ಮ ಮಹಾಭಾಗ್ಯ ಲಕ್ಷಣ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಆದರೆ ನಾವು ಮಾಡ್ತಿರೋ ಸಾಧನ ಗುಪ್ತವಾಗಿರಬೇಕು. ಸದಾ ಧ್ಯಾನಿ ಮನಿ ಚಿದಂಬರ, ಸದಾ ಧ್ಯಾನಿ, ಈ ದೇಹದಿಂದ ಕೆಲಸ ಮಾಡ್ತಿರ್ಬೇಕು. ಹೆಂಗಪ್ಪ? ಪಾತ್ರೆ ತೊಳೆಯುವಾಗ ಚಿದಂಬರ ಚಿದಂಬರ, ಬಟ್ಟೆ ಒಗೆಯುವಾಗ ಮಷೀನ್ ಹಾಕ್ರಿ, 10 ನಿಮಿಷಗಳ ಕಾಲ ಒಂದು ಅಭಂಗ ಹೇಳಲಿಕ್ಕೆ ಚಾನ್ಸ್ ಸಿಗುತ್ತೆ. ಇಲ್ಲ ಮಷೀನ್ ಹಾಕ್ಬಿಟ್ಟು ಇಲ್ಲಿ ಬಂದು ಕುತ್ಕೊಂಡ್ಬಿಟ್ಟು ಯಾರಿಗೋ ಫೋನ್ ಮಾಡೋದು, ಅದು ಬೇಡ, ಅವಶ್ಯಕತೆ ಇಲ್ಲ. ಇಡ್ಲಿ ಹಿಟ್ಟು ಮಾಡಿರಿ, ಇಡ್ಲಿ ಹಿಟ್ಟು ದೋಸೆ ಹಿಟ್ಟು ರುಬ್ತಾ 10 ನಿಮಿಷ ಮಿಕ್ಸರ್ನಲ್ಲಿ ಒಂದು ಅಭಂಗ ಹೇಳ್ಕೊಳ್ಳಿ. ಅಡುಗೆ ಮಾಡ್ತಿರ್ತೀರ, ಟನ್ ಉಪ್ಪಿಟ್ಟು ಅವಲಕ್ಕಿ ಎಲ್ಲ ಸಾರು ಹುಳಿ ಮಾಡ್ತಿರ್ತೀರ, ಚಿದಂಬರ ನಾಮದನ್ನು ರಸವನ್ನು ಹಾಕಿ, ಅದರಲ್ಲಿ ನಾಮ ಮಾತ್ರ ಕಾಢ ಅಂತಾರೆ, ಹಿಂಗೆ ಔಷಧಿನೋ ಇದರಲ್ಲಿ ಚಿದಂಬರ ನಾಮ ರಸವನ್ನು ಹಾಕಿ ಅಡುಗೆನಲ್ಲಿ. ಆವಾಗ ನಿಮ್ಮ ಮನಸ್ಸಿನ ಭಾವನೆ ಜೈಸ ಅನ್ನ ವೈಸ ಮನ್, ನೀವೇನು ಹಾಕಿರ್ತೀರೋ ರಸ, ನಾಮರಸ, ಅದು ತಿನ್ನೋರಿಗೆ ಯಾವ ರುಚಿ ಹತ್ತತ್ತೋ ಅವ್ರಿಗೆ ಒಳಗೆ ಹೋದ್ಮೇಲೆ ಆ ನಾಮದ ರುಚಿ ಹತ್ತತ್ತೆ. ನಿಮ್ಮ ಮನೆಯಲ್ಲಿ ನಿಮ್ಮಿಂದ ಬಾಕಿಯವ್ರ ಜನಕ್ಕೂ ಉದ್ಧಾರ ಆಗೋ ಒಂದು ಚಾನ್ಸ್ ಸಿಗುತ್ತೆ. ಅದನ್ನೇ ಈ ಅಭಂಗದಲ್ಲಿ ಹೇಳ್ತಿರೋದು. ನಾವು ಹೆಂಗಸರಾಗಿ ಗೃಹಮುಚ್ಯತೆ ಅಂತ ಹೇಳ್ತಾರೆ. ಅವಳು ಗೃಹಲಕ್ಷ್ಮಿ ಇದ್ದಾಳೆ, ಆಕೆ ಹೆಂಗೆ ನಡೆಸ್ತಾಳೋ ಹಂಗೆ ನಡೀತದಲ್ಲಿ. ನಾವು ಹೋಗ್ಬಿಟ್ಟು ಅಡುಗೆ ಮಾಡುವಾಗ ನೆಗಣ್ಣಿ ಬಗ್ಗೆ ಕೆಟ್ಟ ವಿಚಾರ ಮಾಡೋದು, ಅತ್ತೆ ಬಗ್ಗೆ ಕೆಟ್ಟ ವಿಚಾರ ಮಾಡೋದು, ಅಂದರೆ ನೆಗೆಟಿವ್ ಎನರ್ಜಿ ಹಾಕ್ತೀರ ನೀವು ಊಟದಲ್ಲಿ. ಆವಾಗ ಇಲ್ಲಿ ಬಿಸಿ ಆಗುತ್ತೆ, ಆವಾಗ ನಮಗೇನು ತೋಚೋದಿಲ್ಲ. ವಿವೇಕ ಕಳ್ಕೊಂಡು ನಾವು ಹೆಂಗೆ ಬೇಕೋ ಹಂಗೆ ಮಾತಾಡ್ತಿರ್ತೀವಿ. ಅಡುಗೆ ಮಾಡುವಾಗ ಗೃಹಿಣಿ ಪರಮ ಕರ್ತವ್ಯ ಏನಪ್ಪ? ಆ ಭಗವಂತನ ನಾಮದ ಶಕ್ತಿ ಹಾಕಿ ಮಕ್ಕಳಿಗೆ, ಗಂಡನಿಗೆ, ಅತ್ತೆ ಮಾವಂದರಿಗೆ, ಎಲ್ಲರಿಗೂ, ಮನೆ ಆಳ್ರು ಯಾರು ಬರ್ತಾರೋ ಆಳು ಕಾಳು ಎಲ್ಲರಿಗೂ ಆ ಪ್ರೀತಿಯಿಂದ ಭಕ್ತಿ ನಾಮಯುಕ್ತ ಊಟ ಕೊಟ್ಟರೆ ಆ ಮನೆಯಲ್ಲಿ ಇರೋ ಜನ ಎಲ್ಲ ಹೆಂಗೆ ಉದ್ಧಾರ ಆಗ್ತಾರೆ ಅಂತ ರಾಜಾರಾಮ್ ಮಹಾರಾಜರಿದಲ್ಲಿ ಹೇಳ್ತಾರೆ. ಏಕೋತ್ತರ ಸೇಕುಳು ಉದ್ಧರತಿ ಜಾಣ ಐಕಾತೆ ನಿವುಡುನಿ ಸಂಗತಸೋ. ಎಲ್ಲ ವಿಸ್ತಾರ ಮಾಡಿ ಹೇಳ್ತೀನಿ ಕೇಳಿ. ಪಿತಾಚೆ 24 ಮಾತೇಚೆ 20, ಅಪ್ಪನ ಕಡೆ 24 ಕುಲ, ತಾಯಿ ಕಡೆ 20 ಕುಲ,
16 ಕುಲ, ಕಾಂತ ಕಡೆ ಹೆಂಡತಿ ಕಡೆ 16 ಕುಲ, ಭಗಿನಿ ತಂಗಿ ಕಡೆ 12, ಕನ್ಯೆ ಮಗಳು ಕಡೆ 11, ಅತ್ತೆ ಕಡೆ ಏನು ಉದ್ಧರತಿ ಕುಲದ 10 ಕುಲಗಳು, ಮೌಶಿ ನಮ್ಮ ಚಿಕ್ಕಮ್ಮಂದರು 8 ಕುಲ, ಎಲ್ಲ ಸೇರಿ ಏಕೋತ್ತರಸೆ 101 ಕುಲಗಳು. ಉದ್ಧಾರತಿ ದೇಖ ಜಾಣ, ಎಲ್ಲ ಉದ್ಧಾರ ಆಗೋಗ್ತಾರೆ. ಯಾರಿಂದ? ಒಬ್ಬನಿಂದ. ಯಾರು ಭಕ್ತರಾಜ ಆಗ್ತಾನೋ. ಇಲ್ಲಿ ಸದಾ ಕಾಲ ಏನು ನಡೀತಾ ಇರಬೇಕು? ಚಿದಂಬರ ಚಿದಂಬರ ಚಿದಂಬರ. ಅದು ಬಿಟ್ಟು ನನಗೆ ಸಂಬಳ ಜಾಸ್ತಿ ಬೇಕು, ನನ್ನ ಮಗನಿಗೆ ಕೆಲಸ ಬೇಕು, ಅವಳು ಹಿಂಗಂದು ಇವಳು ಹಂಗಂದು. ನಮ್ಮ ಒಂದು ಪ್ರಪಂಚದಲ್ಲಿ ಎಷ್ಟು ಪ್ರಪಂಚ ಮನೋರಾಜ್ಯ, ಇಲ್ಲಿ ಎಷ್ಟು ಜನನ ಇಟ್ಕೊಂಡಿದ್ದೀವಿ, ಸಾವಿರಾರು ಜನನ ಇಟ್ಕೊಂಡಿದ್ದೀವಿ. ಮೋದಿಯಿಂದ ಹಿಡಿದು ಎಲ್ಲರೂ ಇಲ್ಲಿ ಕೂತಿರ್ತಾರೆ. ಇಲ್ಲಿ ಚಿದಂಬರನಿಗೆ ಎಲ್ಲಿ ಜಾಗ ಇದೆ? ಇಲ್ಲಿ ಅವನಿಗೆ ಇದೇನು ಜಾಗ? ಅವನಿಗೆ ಕೊಟ್ಟೇ ಇಲ್ಲ ಜಾಗ. ನಾವು ಅವನಿಗೆ ಕಿತ್ತು ಹಾಕ್ಬಿಟ್ಟು ಬಾಕಿ ಎಲ್ಲರನ್ನೂ ಇಟ್ಕೊಂಡಿದ್ದೀವಿ. ಇವ್ರನ್ನೆಲ್ಲ ಕಿತ್ತಾಕಿ ಆಚೆ ಕೇವಲ ಅವನನ್ನು ಇಟ್ಕೋಬೇಕು. ಯಾಕೆಂದರೆ ನಮ್ಮ ಧಣಿ ಇದಾನವನು. ಧಣಿ ಅಂದರೆ ಮಾಲೀಕ, ಬಿಲವೆಡ್, ಮಾಸ್ಟರ್. ಅವನೊಡನೆ ಪ್ರೀತಿ ಸಂಬಂಧ ಮಾಡಬೇಕೇ ವಿನಃ ಜಗತ್ತಿನ ಸ್ವಾರ್ಥದ ಪ್ರೀತಿಯಿಂದ ಹೋಗಬಾರದು. ಅವ್ರು ಯಾರು ಏನೂ ಕೊಡೋದಿಲ್ಲ. ಐಸೆ ಸಾಕ್ಷ್ಯ ಅಸೆ ನಿರ್ಣಯ ಸಿಂಧೂಸಿ. ನಿರ್ಣಯ ಸಿಂಧು ಗ್ರಂಥದಲ್ಲಿ ಅದು ಸಾಕ್ಷಿಯನ್ನು ಹೇಳಿದ್ದಾರೆ. ಭಕ್ತಿ ಮಹಿಮಾ ಐಸೆ ಅಪಾರತೆ. ಎಂಥ ಭಕ್ತಿಯ ಮಹಿಮೆ ಇದೆ ಅಂದರೆ ಹಾಡಿ ಹೊಗಳಿ ಏನು ಬೇಕಾದ ವ್ಯಕ್ತಪಡಿಸಲಿಕ್ಕೂ ಆಗೋದಿಲ್ಲ. ಅಷ್ಟು ಮಹಿಮಾ ಅಪಾರಿದೆ ಭಕ್ತಿದು. ಒಮ್ಮೆ ಆ ನಾಮದಲ್ಲಿ ಮುಳುಗೋದ್ರೆ ಎಂಥ ಒಂದು ಆನಂದ ಇದೆ ರೀ. ನಿಮ್ಗೆ ಯಾವ ಪ್ರಪಂಚನೂ ಬೇಕಾಗೋದಿಲ್ಲ, ಯಾರ ಮಾತು ಬೇಕಾಗೋದಿಲ್ಲ, ಯಾರ ಕಥೆ ಬೇಕಾಗೋದಿಲ್ಲ, ಯಾರ ಮನೆಯಲ್ಲಿ ಏನಾಗ್ತಿದೆ ಏನಾಗ್ತಿಲ್ಲ, ಜಗತ್ತಿಂದೇ ಅರಿವು ಇರೋದಿಲ್ಲ. ನಮಗೆ ಇವತ್ತೇನಾಗಿದೆಯಪ್ಪ ತೊಂದರೆ? ಜಗತ್ತಿನ ಅರಿವಿದೆ, ಸ್ವಾಮಿ ಅರಿವಿಲ್ಲ. ಸ್ವಾಮಿ ಎಲ್ಲಿದ್ದಾನೆ? ಹುಡ್ಕೋತ ಹೋಗ್ತಿರ್ತಿಲ್ಲ ಎಲ್ಲ ಕಡೆ. ಬಾಗುಳ್ಗಾವು, ಮುರುಗೋಡು, ಅಲ್ಲಿ ಇಲ್ಲಿ ಎಲ್ಲ ಕಡೆ ಹುಡುಕ್ತೀರ. ಇನ್ನೂ ಯಾಕೆ ಸಿಕ್ಕಿಲ್ಲ ನಮಗೆ? ನಾವು ಅವನಿಗೆ ಬಾಹ್ಯವಾಗಿ ನೋಡ್ತಿದ್ದೀವಿ, ಆಂತರಿಕವಾಗಿ ನೋಡ್ತಾ ಇಲ್ಲ. ಇಲ್ಲೇ ಇದ್ದಾನೆ ಅವನು ಆಂತರಿಕದಲ್ಲಿ. ಆಂತರಿಕ ಶೋಧನೆ ಬಿಟ್ಟು ಬಾಹ್ಯ ತೀರ್ಥಾಟನೆ ಮಾಡೋದೇನು, ಅಲ್ಲಿ ಹೋಗೋದೇನು, ಇಲ್ಲಿ ಹೋಗೋದೇನು, ಎಲ್ಲ ಸರ್ಕಸ್ ಮಾಡಿದ್ರೂ ಸಿಗ್ತಿಲ್ಲ ಅವನು. ಕಡೆಗೆ ಮನಸ್ಸು ಬೇಜಾರು, ಕ್ಲೇಶ, ದುಃಖ ಇಟ್ಕೊಂಡು ಏನು ಮಾಡ್ತಿದ್ದೀವಿ? ಅಳ್ತಾ ಕೂತಿದ್ದೀವಿ. ಇನ್ನು ಅದ್ರ ಬದಲು ಅವನು ಚರಣಕ್ಕೆ ಹಿಡ್ಕೊಂಡಪ್ಪ, ನಿನ್ನ ಬಿಟ್ಟು ನನಗೆ ಎಂಥದೂ ಬೇಕಾಗಿಲ್ಲ ಕಣೋ ಅಂತ ಹೇಳಿದ್ರೆ ಹೆಂಗೆ ಓಡೋಡಿ ಬರ್ತಾನೋ ನಮ್ಮ ಹತ್ರ. ನೀವು ಓಡೋಡಿ ಬರೋಂಥ ಅನುಭವ ಪಡ್ಕೋಬೇಕು. ಅದು ಬಿಟ್ಟು ನಮ್ಮ ಟೈಮನ್ನು ವೇಸ್ಟ್ ಮಾಡಬಾರ್ದು. ವ್ಯರ್ಥ ಬೋಳಣೆ ಬಂದ ಕರ್ಣೆ. ಶ್ರೀ ಮಹಾರಾಜರ ಪ್ರವಚನ ಹೇಳಿರ್ತಾರೆ, ಈ ನಾಲ್ಗೆ ಕೊಟ್ಟಿರೋದು ಕೇವಲ ನಾಮ ತಗೊಳ್ಳಿಕ್ಕೆ, ವ್ಯರ್ಥವಾಗಿ ಮಾತಾಡಲಿಕ್ಕೆ ಅಲ್ಲ. ಹಾಗಾದರೆ ನೀವು ಹೇಳ್ತೀರಾ ನಾವು ಮಾತಾಡಬಾರ್ದೇನ್ರಿ? ಹಾಗೆ ವ್ಯರ್ಥವಾಗಿ ಏನು ಮಾತಾಡಿರ್ತೀವಿ? ಯಾರ್ದೋ ಬಗ್ಗೆ ಮಾತಾಡ್ತೀವಿ, ನಾವು ಮಾತಾಡಬಾರ್ದು. ನೀವು 10 ಕಲ್ ಅವ್ರಿಗೆ ಹೋಗಿದ್ರೆ ನಾಳೆ ಅವರು ನಿಮಗೆ 10 ಕಲ್ ವಾಪಸ್ ಕೊಟ್ಟು ಕಳಿಸ್ತಾರೆ. ತೊಗೊಳ್ಲಿಕ್ಕೆ ತಾಕತ್ತಿದೆಯಾ? ಕೊಡೋವಾಗ ನಾವು ಏನೂ ವಿಚಾರ ಮಾಡೋದಿಲ್ಲ, ಒಂದು ಕ್ಷಣ ವಿಚಾರ ಮಾಡೋದಿಲ್ಲ. ನಾವು ಹೆಂಗೆ ಕೊಡ್ತಾ ಇದ್ದೀವಿ ಅವರಿಗೆ, ಯಾವ ರೀತಿಯಲ್ಲಿ ಕೊಡ್ತಾ ಇದ್ದೀವಿ. ನಮಗೆ ಅವ್ರ ಜೊತೆ ಸಂಬಂಧನೇ ಇಲ್ಲ ಫಸ್ಟ್ ಆಫ್ ಆಲು. ಆದರೂ ನಮ್ಮ ಉಪದೇಶ ಬೋಧನೆ ಮಾಡಿ ಅವ್ರ ಬಗ್ಗೆ ಕೀಳು ಮಟ್ಟದಲ್ಲಿ ಮಾತಾಡ್ತೀವಿ. ಗೊತ್ತಾ ನಿಮಗೆ ಯಾರವರು? ಅವ್ರ ಪ್ರಾರಬ್ಧ ಏನು ಗೊತ್ತಾ? ಅವ್ರ ಪೇಪರ್ ಏನು ಗೊತ್ತಾ? ಇಲ್ಲ. ಸುಮ್ಮನೆ ಅವ್ರ ಪೇಪರ್ ಒಳಗೆ ಗುಸಾಯಿಸ್ಕೊಂಡ್ಬಿಡೋದು, ನಾನು ಆನ್ಸರ್ ಹೇಳ್ತೀನಿ ಅಂತ. ಎದಕ್ಕೆ ಬೇಕು ನಮಗೆ? ನೀವು ಅಲ್ಲಿ ಬೇಕಂತ ಗುಸಾಯಿಸ್ಕೊಂಡ್ರೆ ಅಲ್ಲಿಂದ ಆ ಕಡೆಯಿಂದ ಆ ಪ್ರಾರಬ್ಧ ನಿಮಗೆ 10 ಬಾಲ್ ನೀವು ಒಗ್ದಿದ್ರೆ 20 ಬಾಲ್ ನಿಮ್ಮ ಕಡೆಗೆ ಒಗೆಯುತ್ತೆ. ಇದು ಕರ್ಮಸಿದ್ಧ ಅಂತ. ಶ್ರೀಪಾದ ಶ್ರೀವಲ್ಲಭ ಚರಿತ್ರೆ ಓದ್ರಿ, ಅವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕರ್ಮಸಿದ್ಧಾಂತ ಸೂಕ್ಷ್ಮ ಇದೆ. ಯಾರ ಮಾತಿಗೂ ನೀವು ಹೋಗೋದಿಲ್ಲ, ಯಾರ ಕರ್ಮಕ್ಕೂ ಕೈ ಹಾಕೋದಿಲ್ಲ, ಯಾರ ಬಗ್ಗೆ ಒಂದು ನಿಂದನೆ ಆಗಲಿ ಅವಾಚ್ಯ ಶಬ್ದನೂ ನೀವು ಮಾತಾಡೋದಿಲ್ಲ. ಎಷ್ಟು ಕರ್ಮಗಳು ಅಂಟ್ಕೋಬೇಕಾಗ್ತದ್ರಿಂದ ಎಷ್ಟು ನಮಗೆ ದುಃಖ ಅನುಭವಿಸ್ಬೇಕಾಗತ್ತೆ. ನಮಗೆ ಕಲ್ಪನಾ ಕೂಡ ಇಲ್ಲ. ಅದಕ್ಕೆ ಇಂಥದೆಲ್ಲ ಬಿಟ್ಟಾಕಿದ್ರೆ ಆ ಸ್ವಾಮಿ ನಮಗೆ ಸಿಗ್ತಾನೆ. ವಂಶಿ ಝಾಲಾ ಕೋಣಿ ಹರಿಭಕ್ತ ಏಕ ಉದ್ಧರತಿ ದೇಖ ಕುಳ ಐಸೆ ದಾಸಮಣೆ ಐಸಾ ವಿರುಳಾ ಭಕ್ತ ರಾಜ ಅಂತ ಹೇಳ್ತಾರೆ. ವಿರುಳ ಅಂದರೆ ಕೋಟಿಗೊಬ್ಬ ಇಂಥ ಭಕ್ತ ಬರ್ತಾನೆ. 1000 ಲಕ್ಷಾಂತರ ಜನದಲ್ಲಿ ಒಬ್ಬ ಇರ್ತಾನವ. ಬಾಕಿ ಎಲ್ಲರೂ ಮಾಡ್ತಾರೆ ಭಕ್ತಿ. ನಾನು ಮಾಡ್ತಾ ಇದ್ದೀನಿ ಅನ್ನೋದು ನಾನು ಜೊತೆಗೆ ಭಕ್ತಿಯಲ್ಲಿ ಅಂಟಿಸಿದ್ದೀನಿ. ನಾನು ಫಸ್ಟ್ ಹೋಗಬೇಕಲ್ಲಿ. ಯಾರಿದ್ದಾರೆ ಇಲ್ಲಿ? ನಾನು ಮತ್ತು ಭಕ್ತಿ. ನಾನು ಮತ್ತು ಭಕ್ತಿ ಇದ್ದರೆ ಇಬ್ಬರು ಇರ್ಲಿಕ್ಕೆ ಹೆಂಗೆ ಸಾಧ್ಯ ಇದೆ? ಅಲ್ಲಿ ಒಬ್ಬನೇ ಇರ್ಲಿಕ್ಕೆ ಸಾಧ್ಯ. ಒಬ್ಬ ಯಾರು? ಅವನು ಪರಮಾತ್ಮ ಚಿದಂಬರ. ಇಬ್ಬರು ಇರ್ಲಿಕ್ಕೆ ಹೆಂಗೆ ಸಾಧ್ಯ? ನಾನು ಇದ್ದೀನಿ, ನಾನು ಭಕ್ತಿ ಮಾಡ್ತಾಯಿದ್ದೀನಿ, ನಾನು ಜಪ ಮಾಡ್ತಾಯಿದ್ದೀನಿ, ನಾನು ಸಾಧನೆ ಮಾಡ್ತಾಯಿದ್ದೀನಿ, ನನಗೆ ಅನುಭವ ಆಗಿದೆ, ನಾನು ಹಿಂಗೆ ಅನ್ನಿಸ್ತು. ಎಲ್ಲದರಲ್ಲೂ ನಾನು 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 ಅಷ್ಟು ಹೇಳಿದ್ರೆ ನಾನು ವಮನ ಬರಬೇಕು, ವಾಂತಿ ಬಂದು ಬಿಡ್ಬೇಕು. ಇಷ್ಟು ಸತಿ ನಾನು ಕೀಳಸನ್ಬೇಕು. ನಮ್ಮ ಬಗ್ಗೆ ಅಸಹ್ಯ ಅನ್ನಿಸ್ಬೇಕು. ಎಷ್ಟಪ್ಪ ನಾನು 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 ಅನ್ಕೋತಾ ಇದ್ದೀನಿ. ನಾನು ಬಿಟ್ಟು ಭಗವಂತ
ನೀನು ಯಾವಾಗ ನನಗೆ ದರ್ಶನ ಕೊಡ್ತೀಯಪ್ಪ, ಯಾವಾಗ ಪ್ರೀತಿಯಿಂದ ಆಲಿಂಗನ ಮಾಡ್ತೀಯ, ನನ್ನವನಾಗಿ ನೀನು ಆಗಿದೆಯಪ್ಪ ಅಂತ ಯಾವಾಗ ನಿನ್ನ ಬಾಯಲ್ಲಿ ಬರುತ್ತಪ್ಪ ಅನ್ನೋದಕ್ಕೆ ಹಾದಿ ಕಾಯಬೇಕಂತ ಬಾಗಲ ಹತ್ರ ಹೋಗ್ಬಿಟ್ಟು ನಾವು ಮಾಡ್ತೀವ ಹಂಗೇನಾದ್ರು ಹರ್ಕತ್ತು. ನಮ್ಮ ಹರ್ಕತ್ತು ಎಲ್ಲ ವಿರುದ್ಧವಾಗಿದೆ. ಶ್ರೀ ಮಹಾರಾಜರು ಹೇಳ್ತಾರೆ, ನಾವು ಸಂತರು ಸತ್ಪುರುಷರು ಸದ್ಗುರು ನಮಗೇನು ಹೇಳಿರ್ತಾರೋ ಅದರ ವಿರುದ್ಧವಾಗಿ ನಾವು ಮಾಡ್ತಾ ಇರ್ತೀವಿ. ವಿರುದ್ಧವಾಗಿ ಪರಮಾರ್ಥಕ್ಕೆ ಬಂದುಬಿಟ್ಟು ಇನ್ನೊಂದು ಪ್ರಪಂಚ ಕಟ್ಕೊಂಡ್ಬಿಡ್ತೀವಿ. ಅವಳೇನು ಮಾಡ್ತಿದ್ದಾಳೆ, ಈಕಿ ಏನು ಮಾಡ್ತಿದ್ದಾಳೆ, ಈಕಿಗೆ ಎಷ್ಟು ಸಾಧನೆ ಆಯಿತು, ಆಕಿಗೆ ಎಷ್ಟು ಸಾಧನೆ ಆಯಿತು, ಈಕಿಗೆ ಅನುಭವ ಆಯಿತು, ನನಗಾಗಲಿಲ್ವ, ನಾನು ಪೈಪೋಟಿ ಮಾಡಿ ಸಾಧನೆ ಮಾಡ್ತೀನಿ. ಪೈಪೋಟಿ ಮಾಡೋದ್ರಿಂದ ಯಾವ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಪೈಪೋಟಿಯಿಂದ ಇಲ್ಲಿ ಒಳಗೆ ಜಲ್ ಆಗುತ್ತಷ್ಟೇ. ಇಲ್ಲಿ ಆ್ಯಸಿಡಿಟಿ ಆಗುತ್ತೆ, ಜಲನ್ ಆಗುತ್ತೆ. ಅಂದರೆ ನಮ್ಗೆ ಅಸೂಯೆಯಿಂದ ಏನಾಗುತ್ತೆ, ಜಲನ್ ಆಗುತ್ತೆ. ಇದು ಸೈಂಟಿಫಿಕ್ಲಿ ಪ್ರೂವನ್. ಇದು ಏನು ನಾವು ಜಲನ್ ಅಂತೀವೋ, ಆ್ಯಸಿಡಿಟಿ ಅಂತೀವೋ, ಅದು ನಮ್ಮ ಮನಸ್ಸಿನಲ್ಲಿ ಒಬ್ಬರ ಬಗ್ಗೆ ಅಸೂಯೆ ಭಾವನೆ ಇದ್ದಾಗ ಇಲ್ಲಿ ಒಳಗೆ ಶರೀರದಲ್ಲಿ, ಸೂಕ್ಷ್ಮ ಶರೀರದಲ್ಲಿ ಬದಲಾವಣೆಯಾಗಿ ಕೆಮಿಕಲ್ ರಿಯಾಕ್ಷನ್ ಆಗಿ, ಆಲ್ಕೆಮಿ ಅಂತಾರೆ ಅದಕ್ಕೆ, ಆ ರಿಯಾಕ್ಷನ್ ಆಗಿ ಏನಾಗುತ್ತೆ, ನಾವು ತಿಂದಿದ್ದು ಉಂಡಿದ್ದು ಎಲ್ಲ ಹೆಂಗಾಗತ್ತೆ, ಅದು ಜೀರ್ಣ ಆಗದಲ್ಲೇ ನಮಗೇನಾಗುತ್ತೆ, ಆ ಅಸೂಯೆ ಪಟ್ಟಿರೋದಕ್ಕೆ ಸೂಕ್ಷ್ಮ ಶರೀರದಲ್ಲಿ ಭಾವನೆ ಉಂಟಾಗಿ ಜಡದೇಹದ ಮೇಲೆ ಅದು ಬಂದಾಗ ನಿಮಗೆ ಎಲಿಮೆಂಟ್ರಿ ಕೆನಾಲಲ್ಲಿ ಏನಾಗುತ್ತೆ, ಆ್ಯಸಿಡಿಟಿ ಆಗುತ್ತೆ. ಅದಕ್ಕೆ ನೀವು ಡಾಕ್ಟರ್ ಹತ್ರ ಹೋಗ್ತೀರಾ, ಜೆಲ್ಲುಸಿಲ್ ಕೊಡ್ರಿ, ಅದು ಕೊಡ್ರಿ, ಇದು ಕೊಡ್ರಿ ಅಂತ. ನೀವು ಅಸೂಯೆನೇ ಬಿಟ್ಟರೆ ಯಾವ ಆ್ಯಸಿಡಿಟಿನೇ ನಿಮಗಾಗೋದಿಲ್ಲ. ಯಾಕೆ ಅಸೂಯೆ ಪಡ್ತೀರಾ ಜನದಿಂದ? ಯಾರೋ ಒಬ್ಬರು ಅಭಂಗ ಚಲೋ ಹೇಳ್ತಾರೆ, ಯಾರೋ ಚೆನ್ನಾಗಿ ಹೇಳ್ತಾರೆ, ಯಾರೋ ಸೇವಾ ಮಾಡ್ತಾರೆ, ಯಾರೋ ಕಸ ಗುಡಿಸ್ತಾರೆ. ನಮ್ಮ ಬಾಯಲ್ಲಿ ಒಬ್ಬರು ಅಭಂಗ ಚೆನ್ನಾಗಿ ಹೇಳ್ತಾರೆ ಅನ್ನೋದು ಬಾಯಲ್ಲಿ ಕೂಡ ಬರೋದಿಲ್ಲ. ಅಂದರೆ ನಮ್ಮ ಮನಸ್ಸೊಳಗೆ ಎಷ್ಟು ಅಸೂಯೆ ಕಲ್ಮಶ ತುಂಬಿದೆ ಅನ್ನೋದನ್ನು ನಾವು ವಿಚಾರ ಮಾಡಬೇಕು ಫಸ್ಟು. ನಮಗೆ ಅಭಂಗಗಳನ್ನು ಕಳಿಸ್ತಿದ್ದಾರೆ, ಯಾರ್ಯಾರೋ ಅಭಂಗಗಳನ್ನು ಕಳಿಸ್ತಾರೆ. ಎಷ್ಟು ಭಗವಂತನ ಕೃಪೆ ಇದೆ ನೋಡಿಕಿ. ಎಷ್ಟು ಜನ ಒಂದನ ಹತ್ರ ಅಭಂಗದ ಒಂದು ಪುಸ್ತಕ ಇತ್ತು. ಅಭಂಗ ಎಲ್ಲಿಂದ ನೋಡಬೇಕಪ್ಪ, ಹೆಂಗೆ ಹೇಳಬೇಕಪ್ಪ, ಪ್ರಾರ್ಥನೆ ಮಾಡಿದ್ರೆ ಎಲ್ಲ ಜನ ಕಳಿಸ್ತಿದ್ದಾರೆ. ಅಂದರೆ ಯಾರು ಕಳಿಸ್ತಿದ್ದಾರಪ್ಪ, ಆ ಜನದ ಮುಖಾಂತರ ಪರಮಾತ್ಮ ಕಳಿಸ್ತಿದ್ದಾನೆ ಅಂದಮೇಲೆ ಎಲ್ಲರಿಗೂ ಏನು ಅರ್ಪಿಸ್ಬೇಕು, ನಿಮ್ಮಿಂದ ಈ ಅಭಂಗಗಳು ನನಗೆ ಸಿಗ್ತಾ ಇದೆ, ಧನ್ಯತೆ ಭಾವನ ಅರ್ಪಿಸ್ಬೇಕು. ನಿಮ್ಮ ಮುಖಾಂತರ ಸ್ವಾಮಿ ನನಗೆ ಕೊಡ್ತಿದ್ದಾನೆ. ಅವ್ರ ಹೆಸರು ಹೇಳಿದ್ರೆ ನಾನು ಅವ್ರನ್ನ ಹೆಸರನ್ನು ಮೆಚ್ಕೊಳ್ತಿಲ್ಲ. ಈಗ ಅಲ್ಲೇನು ಲಿಸ್ಟ್ ಹಾಕೋರಿಗೆ ನಾನು ಪ್ರೈಸ್ ಕೊಡ್ತಿಲ್ಲ. ನಾನು ಧನ್ಯತೆ ಭಾವ. ಒಬ್ಬರು ಅಭಂಗ ಕಳಿಸ್ತಾರೆ, ಒಬ್ಬರು ಹಾಡು ಕಳಿಸ್ತಾರೆ. ಒಬ್ಬರು ಹಾಡು ಕಳಿಸ್ದಾಗ ಆ ಹಾಡು ಕೇಳಿದಾಗ ಆ ಭಾವ ಗೊತ್ತಾಗುತ್ತೆ, ಏನು ಭಾವ ಇದೆ ನನ್ನಲ್ಲಿ, ಇನ್ನೂ ಏನು ಬದಲಾವಣೆ ಮಾಡ್ಕೋಬೇಕು ನಾನು, ಅವರಿಂದ ನಾನು ನಿತ್ಯ ಕಲಿತೀನಿ ಪಾಠ, ನನ್ನಲ್ಲಿ ಇನ್ನೂ ಏನು ಬದಲಾವಣೆ ಮಾಡ್ಕೋಬೇಕು. ನಾನೊಂಚೂರು ಭಕ್ತಿ ಮಾಡಿದ ಕೂಡಲೇ ಉಬ್ಬೋದಲ್ಲ, ನನಗಿನ್ನ ಹೆಚ್ಚು ಭಕ್ತಿ ಮಾಡೋರು ಜನ ಇದ್ದಾರೆ. ಅವರ ಆವಾಜ್ ಕೇಳಿದ್ರೆ ಎಷ್ಟು ಒಬ್ಬರು ವಿಡಿಯೋ ಮಾಡಿ ಹಾಕ್ತಾರೆ, ಎಷ್ಟು ಭಕ್ತಿಪೂರ್ವಕವಾಗಿ ವಿಡಿಯೋ ಮಾಡಿ ಹಾಕ್ತಾರೆ. ಅದನ್ನು ಕೊಂಡಾಡಬೇಕು ಬಾಯಲ್ಲಿ, ಅಪ್ಪ ಇಂಥದ್ದೊಂದು ಭಕ್ತಿ ನನಗೂ ಕೊಡಪ್ಪ. ಎಷ್ಟು ಚೆನ್ನಾಗಿ ಮಾಡ್ತಾಳೆ ಆಕಿ ವಿಡಿಯೋ. ಏನು ಹೆಸರು ಯಾರಿಗೆ ಗೊತ್ತಾ, ಆಕಿ ವಿಡಿಯೋ ಎಷ್ಟು ಹೆಸರು ಹೇಳಿದ್ರೆ ನಿಮಗೆಲ್ಲ ಬೇಜಾರಾಗುತ್ತೆ. ಹೆಸರು ಹೇಳ್ತೀನಿ ಅಂತ. ಹೆಸರು ನಾನು ಅವ್ರದ್ದು ಅದಕ್ಕೆಲ್ಲ ಹೇಳೋದು, ಅಲ್ಲಿ ಅಭಂಗದಲ್ಲಿ ಅದಕ್ಕೆಲ್ಲ ಹೇಳೋದು ಹೆಸರು. ಅವರು ಸ್ವಾಮಿ ಸೇವಾ ಏನು ಭಕ್ತಿ ಪ್ರೀತಿಯಿಂದ ಮಾಡ್ತಾರಪ್ಪ. ಅದಕ್ಕೆ ಒಬ್ಬರನ್ನ ಮೆಚ್ಚಿದ್ರೆ ಪರಮಾತ್ಮ ನಮ್ಮನ್ನು ಮೆಚ್ತಾನಂತೆ. ನಾವು ಒಬ್ಬರನ್ನ ಮೆಚ್ಚಲಿಕ್ಕೆ ತಯಾರಿಲ್ಲ ಫಸ್ಟು. ಯಾಕೆ, ಎಲ್ಲರೂ ನಮ್ಮನ್ನು ಮೆಚ್ಚಬೇಕಷ್ಟೇ, ನನ್ನನ್ನು ಹೊಗಳ್ಬೇಕು. ದೀಪನ ಹೊಗಳಿದ್ರೆ ದೀಪ ಖುಷಿ ಆಗ್ತಾಳೆ. ಅರೆ, ಈ ಅಹಂಕಾರ ತೊಗೊಂಡು, ಈ ದೇಹಾಭಿಮಾನ ತೊಗೊಂಡು ಎಲ್ಲಿ ಹೋಗೋರಿದ್ದೀವಿ ನಾವು? ಎಲ್ಲೂ ಹೋಗೋದಿಲ್ಲ. ಸ್ವಾಮಿ ತನಕ ಮುಟ್ಲಿಕ್ಕೂ ಸಾಧ್ಯ ಇಲ್ಲ. ನಾವು ಈ ವೈಟ್ ಕ್ಲೋತ್ ಇರಬೇಕು ನಮ್ದು. ಇದು ವೈಟು ಮಿರರ್ ವೈಟ್ ಇರಬೇಕು. ಇದಲ್ಲೆಲ್ಲ ಕಲ್ಮಶ ಮಸಿ ಬಳ್ಕೊಂಡೆಲ್ಲ ಹೋದ್ರೆ ಅವನ ಹತ್ರ ಹೆಂಗೆ ಹೋಗ್ಲಿಕ್ಕೆ ಸಾಧ್ಯ? ಶುಭ್ರ ಇರಬೇಕು. ಇದು ಶುಭ್ರ ಮನಸ್ಸಿಗೆ ಅನುಭವ ಬರುತ್ತೆ, ಶುಭ್ರ ಮನಸ್ಸಿಗೆ ಪ್ರಚೀತಿ ಬರುತ್ತೆ. ಅದಕ್ಕೆ ಅವ್ರು ಹೇಳಿದ್ರು, ದಾಸಮಣೆ ಐಸಾ ವಿರುಳ ಭಕ್ತ ರಾಜ. ವಿರುಳ ಅಂದರೆ ಒಬ್ಬಿರ್ತಾನೆ. ಅದರಲ್ಲಿ ಸಾವಿರಾರು ಕೋಟಿ ಜನದಲ್ಲಿ ಒಬ್ಬಿರ್ತಾನೆ, ಲಕ್ಷಾಂತರ ಜನದಲ್ಲಿ ಒಬ್ಬಿರ್ತಾನೆ. ಬಾಕಿ ಎಲ್ಲ ನಾವು ಮಾಡೋದೆಲ್ಲ ತೋರ್ಪಡಿಕೆ. ಇದನ್ನು ಬಿಟ್ಟಿದ್ರೆ ನಾವು ಅವನ ಪಾದಕ್ಕೆ ನಿಜವಾಗಿಯೂ ಸೇರ್ತೀವಿ. ಗಳ ಕಣ್ಣೀರಿಂದ ಅಶ್ರುಧರ ಹರಿಯತ್ತೆ. ನಾನು ಮಾಡ್ತೀನಿ, ಪಶ್ಚಾತ್ತಾಪ ಭಾವನೆ ಬರಬೇಕು. ಅನುತಾಪ ಜಾಯೆ ವೀಣ ನ ಮಿಳೆ ಸ್ವಾಮಿ. ಅನುತಾಪ ಹೋಗದೆ ಪಶ್ಚಾತ್ತಾಪ ಭಾವನೆ ಆಗಲಿಲ್ಲ ಅಂದರೆ ಅವನು ನಮಗೆ ಸಿಗೋದಿಲ್ಲ. ಪಶ್ಚಾತ್ತಾಪ ಭಾವನೆ ಮಾಡೋಣ ನಾವು. ಅಪ್ಪ, ನನ್ನಿಂದ ತಪ್ಪಾಗಿದೆ, ಎಲ್ಲ ಕ್ಷಮಿಸಿ ನಿನ್ನ ಹೊಟ್ಟೆಗೆ ಹಾಕ್ಕೊಂಡು ನನ್ನನ್ನು ಉದ್ಧಾರ ಮಾಡು ತಂದೆ ಅಂತ ಸ್ವಾಮಿ ಹತ್ರ ಬೇಡ್ಕೊಳ್ಳೋಣ. ರಾಜಾರಾಮ್ ಮಹಾರಾಜರು ವಿಠಾಬಾಯಿ ಹತ್ರ ಬೇಡ್ಕೊಂಡವ, ನಿನ್ನ ಕೃಪಾಧಾರೆಯನ್ನು ನಮ್ಮ ಮೇಲೆ ಹರಿಸಿ ಆ ಅನುಭವ ನಮಗೂ ಬರಲಿ ಅಂತ ಕೃಪಾ ಮಾಡಮ್ಮ ಅಂತ ಹೇಳುತ್ತಾ, ರಾಜಾರಾಮ್ ಮಹಾರಾಜು ಚರಣಕ್ಕೆ, ವಿಠಾಬಾಯಿ ಸ್ವಾಮಿ ಚರಣಕ್ಕೆ ಅಭಂಗ ಪುಷ್ಪವನ್ನು ಅರ್ಪಿಸಿ ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.